ಪ್ರಾಪರ್ಟೀಸ್ ಇನ್ ಮೈಸೂರು. ನೋಡಿ, ಇದು ಶ್ರೀರಂಗಪಟ್ಟಣ ಟು ಕುಶಾಲನಗರ ತನಕ ಈ ಥರ ರೋಡ್ ಬರ್ತಾಯಿದೆ. ಇದನ್ನು ಬೇರೆ ಕಡೆ ತಗೊಂಡಿರೋದು, ಡೆವಲಪ್ ಆಗಿರೋ ಜಾಗದಿಂದ. ಬಟ್ ಇದು ಈ ಥರ ಡೆವಲಪ್ ಆಗಬೇಕಾದ್ರೆ ಇನ್ನೂ 1 ವರ್ಷ ಆಗಬೇಕು. ಕೆಲಸ ನಡೀತಾ ಇದೆ, ಕಂಟಿನ್ಯೂ ಆಗಿ ನಡೀತಾ ಇದೆ. ನೋಡಿ, ಅವ್ರದ್ದೇ ತೋಟದಲ್ಲಿ ಕಾಯಿ ಬೀಳುತ್ತಲ್ಲ, ಆ ಕಾಯಿ ಎಲ್ಲ ಒಂದು ಕಡೆ ಗುಡ್ಡೆ ಹಾಕ್ಕೊಂಡು ಈ ಥರ ಒಣಗಿರೋ ಕೊಬ್ಬರಿ ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕ್ತಾರೆ. ಸೊ ಈ ಥರ ಮಾಡ್ತಾಯಿದ್ದಾರೆ. ಇವರು ತೋಟ ಇದೆಲ್ಲ 3 ಎಕರೆ 18 ಗುಂಟೆ ಇರೋದು. ಈಗ ತೋರಿಸೋದ್ನಲ್ಲ, ಆ ಹೈವೇಗೆ 20 ಮೀಟರ್ ಡಿಸ್ಟೆನ್ಸಲ್ಲೇ ಇರೋದು. ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು. ಇದು ಫಾರ್ಮ್ ಹೌಸ್ ಇಷ್ಟೇ ಇದೆಯಲ್ಲ, ಅದು ಮಾಡ್ಬೋದು. ಇದರಲ್ಲಿ ಫಾರ್ಮ್ ಹೌಸ್ ಇಷ್ಟೇ ಮಾಡೋರಿಗೆ ಇಂಟ್ರೆಸ್ಟ್ ಇದ್ದರೆ ಅಂಥವ್ರಿಗೆ ಬೆಸ್ಟ್ ಜಾಗ ಇದು. ನೋಡಿ, ಇದು 85 ತೆಂಗಿನ ಮರ ಇದೆ, 1600 ಅರೆಕಾನಟ್ ಇದೆ. ಜೈಕೆ ಅಂತ ಯಾವುದೋ ಒಂದು ಫಲ ಇದೆ, ಅದು ಬಿರಿಯಾನಿ ಪಲಾವ್ ಇದಕ್ಕೆಲ್ಲ ಹಾಕೋದು ಅಂತ 2000 ರೂಪಾಯಿ ಪರ್ kg ಅಂತೆ. ಅದು ಆ ಥರದ್ದು 300 ಇದೆ ಮರ. ಆಮೇಲೆ ಜಾಕ್ ಫ್ರೂಟ್ 4, ಬಟರ್ ಫ್ರೂಟ್ 60, ಟೀಕ್ ವುಡ್ 20, ಇದೆಲ್ಲ ಫಲ ಕೊಡ್ತಾ ಇರೋಂಥ ಮರಗಳೇ ಹಾಕಿರೋದು. ಒಂದು ಓಪನ್ ವೆಲ್ ಇದೆ, ಇದರಲ್ಲಿ 2 ಬೋರ್ವೆಲ್ ಇದೆ. ಹತ್ತಿರದಲ್ಲಿ ಶ್ರೀರಂಗಪಟ್ಟಣ ಇದೆ. ಅಲ್ಲಿಗೆ ಟೂರಿಸ್ಟ್ನವ್ರು ಬರ್ತಾರಲ್ಲ, ಅವರೂ ಉಳ್ಕೊಳ್ಳೋಕ್ಕೆ ಬರ್ತಾರೆ ಇಲ್ಲಿಗೆ. ಯಾಕಂದರೆ ಹೈವೇ ಇರೋದ್ರಿಂದ ಎಲ್ಲ ಕಡೆನೂ ಆರಾಮಾಗಿ ಓಡಾಡ್ಬೋದು. ಕುಶಾಲನಗರದಿಂದ ಶ್ರೀರಂಗಪಟ್ಟಣಕ್ಕೆ ಬಂದಿರೋ ರೋಡ್ ಇದು. ಬಟ್ ಇದು ಇನ್ನೂ ಸ್ವಲ್ಪ ಕಂಪ್ಲೀಟ್ ಆಗೋಕ್ಕೆ, ನಾನು ತೋರಿಸ್ದಲ್ಲ ಆ ಥರ ಕಂಪ್ಲೀಟ್ ಆಗೋಕ್ಕೆ 1 ವರ್ಷ ಆಗಬೇಕು. ಇದು ಜನರಲ್ ಕ್ಯಾಟಗಿರಿ, ಕ್ಲಿಯರ್ ಟೈಟ್ಲ್ ಇದೆ, ಗೌಡಾಸ್ ಇವರು. ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ. ತಕ್ಷಣ ರಿಜಿಸ್ಟ್ರಿಗೆ ರೆಡಿ ಇದೆ ಡಾಕ್ಯುಮೆಂಟ್. ಇದ್ರದ್ದು ಬೆಲೆ ಹೇಳ್ತಾರೆ 3.5 ಲಕ್ಷ ರೂಪಾಯಿ 1 ಗುಂಟೆಗೆ. 3.5 ಲಕ್ಷ 1 ಗುಂಟೆಗೆ ಅಂತಂದರೆ 138 ಗುಂಟೆ ಏನೋ ಆಗುತ್ತೆ. ಟೋಟಲ್ ಅಮೌಂಟು 4,83,00,000 ಆಯಿತು ಅವ್ರು ಹೇಳ್ತಾರೋ ಪ್ರಕಾರ. ಬಟ್ ನೀರಿಗಂತೂ ಭಾಳ ಅನುಕೂಲ ಇದೆ. ಆಮೇಲೆ ರೆಡ್ ಸಾಯಿಲ್. ಇದೇ ಜಾಗ ಬರೀ ರೋಡ್ ಕಂಪ್ಲೀಟ್ ಆದಮೇಲೆ ಕೊಟ್ಟರೆ ಇನ್ನೂ 1.5 ಕೋಟಿ ಎಕ್ಸ್ಟ್ರಾ ಹೇಳಿದ್ರು ನಡೀತಿದೆ. ತಗೊಂಡು ರೀಸೇಲ್ ಬೇಕಾದ್ರೂ ಮಾಡ್ಕೋಬೋದು. ಇದು ಈ ಕಮರ್ಷಿಯಲ್ಲೇ ಮಾಡಬೇಕು ಅಂತ ಬರ್ತಾರಲ್ಲ, ಅಂಥವ್ರಿಗೆ ಈ ಥರ ಜಾಗನೇ ನೆಸೆಸಿಟಿ ಇರೋದು. ಯಾಕಂದರೆ ಫಾರ್ಮ್ ಹೌಸ್ ಇಷ್ಟೇ ಅಂತಂದರೆ ಅದಕ್ಕೆ ಬೆಲೆ ಕೊಡೋರು ಅಲ್ಲೇ ಬಂದು ಉಳ್ಕೋತಾರೆ. ಈ ಮಾಮೂಲಿ ಲಾಡ್ಜ್ ಅದೆಲ್ಲ ಇರ್ತದೆ, ಅದೇ ಬೇರೆ ಲೆಕ್ಕಾಚಾರ ಇರ್ತಿದೆ. ಇದು ಫಾರ್ಮ್ ಹೌಸ್ ಇಷ್ಟೇ ಅಂತ ಅಂದರೆ ಇಷ್ಟು ಒಳ್ಳೆ ತೋಟದಲ್ಲಿ ಇರಬೇಕು ಅಂತಂದರೆ ಎಲ್ಲರೂ ಇಷ್ಟಪಡ್ತಾರೆ. ನೋಡಿ, ಈ ಥರದ್ದು ಬೇರೆದು ಜಾಗಗಳು ಸುಮಾರಿದೆ, ಚಿಕ್ಕದು ದೊಡ್ಡದು.